ಆಳಂದ ಫೈಲ್ಸ್ ಬಗ್ಗೆ ರಾಹುಲ್ ಗಾಂಧಿ ಇದು ಮಾಡಿದ್ರು. ಈಗ ಸಿಐಡಿ ತನಿಖೆಯಿಂದ ಒಂದೊಂದೇ ಬಹಿರಂಗ ಆಗ್ತದೆ. 80 ರೂಪೀಸ್ ನೋಡಿ, BJP ಅವರಿಂದ ಮತ ಕಳ್ತನ ನಡೀತಾ ಇದೆ ಅಂತ ನಾವು ಹಲವಾರು ತಿಂಗಳಿಂದ ಹೇಳ್ತಾ ಇದ್ದೀವಿ. ಈಗ ಕೆಲವು ಮಾಹಿತಿ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಬರ್ತಾ ಇವೆ. ಪ್ರತಿಯೊಂದು ಓಟಿಗೂ ಕೂಡ 80 ರೂಪಾಯಿಯನ್ನು ನೀಡಿ ವೋಟರ್ ಲಿಸ್ಟಿಂದ ತೆಗಿತಾ ಇದ್ರು, ಮತದಾರರ ಪಟ್ಟಿಯಿಂದ ತೆಗಿತಾ ಇದ್ರು. ರಾಹುಲ್ ಗಾಂಧಿ ಅವರು ಹೇಳಿದಾಗ ಭಾಳಷ್ಟು ಜನ ಟೀಕೆ ಮಾಡಿದ್ರು. ಈಗ ಒಂದೊಂದಾಗಿ ವಿತ್ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ಬರ್ತಾ ಇದೆ. ಈಗಿನ್ನ SIT ಅವರ ತನಿಖೆ ಮುಗಿದಿಲ್ಲ. ನನ್ನ ಮಾಹಿತಿ ಪ್ರಕಾರ ಇನ್ನೂ ಒಂದು 10 ದಿನ 2 ವಾರ ಆಗ್ಬೋದು. ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ಕೂಡ ಮಾಹಿತಿ ಇದೆ. ಏನೇ ಇದ್ರೂ ಕೂಡ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಅವರಿಗೆ ಪ್ರಶ್ನೆಯನ್ನು ನಾವು ಕೇಳ್ತೀವಿ. BJP ಅವರಿಗೆ ಪ್ರಶ್ನೆ ನಾವು ಕೇಳ್ತೀವಿ. ಪ್ರಜಾಪ್ರಭುತ್ವವನ್ನು ಇವರು ಮಾರಾಟಕ್ಕಿಟ್ಟಿದ್ದಾರೆ. ಇವರು ಹಲವಾರು ರಾಜ್ಯಗಳಲ್ಲಿ ಏನಿದು ಮತ ಕಳ್ಳತನದಿಂದ ಇವರು ಆರ್ಸ್ ಬಂದಿರೋದಂತ ನಾವು ದಾಖಲೆ ಸಮೇತ ನಾವು ಜನರ ಮುಂದೆ ಇಡ್ತೀವಿ. ನೋಡಿ, ಅಲ್ಲಿ ಏನು ದಾಖಲೆಗಳು ಸಿಕ್ಕಿದೆ ಅಂತ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಅದ್ರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ. ತನಿಖೆ ಮುಗಿಲಿ. ಇನ್ನೇನು ಒಂದು 2-3 ವಾರ ಅಲ್ವಾ? ಇಷ್ಟು ವರ್ಷ ಕಾದಿದ್ದೀವಿ ಅಂದರೆ ಇದು ಪ್ರಶ್ನೆ ಇರೋದು ಆಳಂದದ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆ ಇದು. ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಶ್ನೆ ಮಾಡಿದಾಗ ನೀವು ಅಫಿಡವಿಟ್ ಕೊಡಿ ಅಂತ ಹೇಳ್ತಾರಲ್ಲಪ್ಪ, ಇದಕ್ಕೇನಂತಾರೆ? ಏನಂತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಇವತ್ತು ಒಂದು ಮತದಾರರ ಪಟ್ಟಿ ಶುದ್ಧವಾಗಿರಬೇಕು ಅಂದರೆ ಜವಾಬ್ದಾರಿ ಯಾರ್ದು? ಪಕ್ಷಗಳದ, ರಾಜಕೀಯ ಪಕ್ಷಗಳದ, ಅವ್ರದ. ಯಾವಾಗ ಬೇಕು ಅವ್ರು ಕಣ್ಣು ಮುಚ್ತಾರೆ, ಯಾವಾಗ ಬೇಕು ಅವ್ರು ಕಣ್ಣು ತೆರೀತಾರೆ ಅಂದರೆ ಅದು ಅವ್ರ ಜವಾಬ್ದಾರಿ ಅಲ್ಲ. ಚುನಾವಣೆಗಳು ಕರೆಕ್ಟಾಗಿ ನಡೆಸಬೇಕು, ನಿಷ್ಪಕ್ಷಪಾತವಾಗಿ ನಡೆಸಬೇಕು, ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಸಬೇಕು ಅನ್ನೋದು ಅವ್ರ ಜವಾಬ್ದಾರಿ. ಫ್ರೀ ಆ್ಯಂಡ್ ಫೇರ್ ನಡೀತಿಲ್ಲ ಅಂದ್ಬಿಟ್ಟು ಈಗಾಗಲೇ ಆಳಂದಲ್ಲಿರ್ಬೋದು, ಮಹದೇವಪುರದಲ್ಲಿರ್ಬೋದು ನಾವು ಪ್ರೂವ್ ಮಾಡಿದ್ದೀವಿ. ಇನ್ನೂ ಹೆಚ್ಚು ಈಗ ಹರಿಯಾಣದಲ್ಲಿರ್ಬೋದು, ಮತ್ತು ಬಿಹಾರ್ನಲ್ಲಿ SIR ರಿವ್ಯೂನಲ್ಲಿರ್ಬೋದು. ಅದೆಲ್ಲನೂ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ ಕಡೆ ಫ್ರೀನೂ ಇಲ್ಲ, ಆ ಕಡೆ ಫೇರೂ ಇಲ್ಲ. ಒಂದು ಪಕ್ಷದ ಕಪಿಮುಷ್ಟಿನಲ್ಲಿದೆ ಅಂತ ನನಗನ್ಸುತ್ತೆ. ಸರ್, ಆಮೇಲೆ ಅಶ್ವಾಕ್ ಅನ್ನೋರು ಇವರೆಲ್ಲ ಎಸ್ಕೇಪ್ ಆಗಿದ್ದಾರೆ. ಇವರು ಯಾವ ಪಾರ್ಟಿ ಅವರು ಅನ್ನೋ ಒಂದು ಪ್ರಶ್ನೆನೂ ಕೂಡ BJP ಅವರು ಎತ್ತಾ ಇದ್ದಾರೆ. ನೋಡಿ, ಯಾರದೇ ಪಾರ್ಟಿ ಇರ್ಬೋದು, ಯಾರೇ ಇರ್ಬೋದು, ಇವೆ ಯಾರು ಪರವಾಗಿ ಕೆಲಸ ಮಾಡ್ತಾ ಇದ್ರು? ದುಡ್ಡು ಕೊಟ್ಟರೆ ಪ್ರಜಾಪ್ರಭುತ್ವವನ್ನೇ ಇವ್ರು ಖರೀದಿ ಮಾಡ್ತಾರ? ಇವರು ಹೂಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಇಟ್? ಏನು BR ಪಾಟೀಲ್ ಅವ್ರದ ರೆಸ್ಪಾನ್ಸಿಬಿಲಿಟಿ ಒಂದು ವೋಟರ್ ಲಿಸ್ಟ್ ಮೇಂಟೈನ್ ಮಾಡೋದು? ಹೂಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಇಟ್? ಉಲ್ಟಾ ನಮಗೆ ಪ್ರಶ್ನೆ ಮಾಡಿದ್ರೆ ಅದು ಏನು ಗುತ್ತೇದಾರ್ ಅವ್ರು ಇರ್ಬೋದು, ಅಶ್ವಾಕ್ ಇರ್ಬೋದು, ಬೇರೆ ಯಾರಾದರೂ ಇರ್ಬೋದು, ನಮಗೇನು ಸಂಬಂಧ ಅದಕ್ಕೆ? ನಾವು ಚುನಾವಣೆಗೆ ಹೋಗ್ಬೇಕಾದ್ರೆ ಕೆಲವು ಮಾನದಂಡಗಳಿದೆ. ಒಂದು ಹೆಲ್ತಿ ವೋಟರ್ ಲಿಸ್ಟ್ ಇಲ್ಲ ಅಂದರೆ ಹೇಗೆ ಚುನಾವಣೆ ಮಾಡೋದು ನಾವು? ಯಾರು ಬೇಕಾದರೂ ಬಂದು ನನ್ನ ಹೆಸರು ವೋಟರ್ ಲಿಸ್ಟಿಂದ ತೆಗಿತಾರೆ ಅಂದರೆ ಅದು ಅಲೌ ಮಾಡ್ತಾರೆ ECI ಅವರು? ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಈ ಆಳಂದ ವಿಚಾರ, ಮಹದೇವಪುರ ವಿಚಾರ ಮತ್ತು ಚಿಲುಮೆ ಟ್ರಸ್ಟ್ ವಿಚಾರವನ್ನು ನಾವು ಲಾಜಿಕಲ್ ಎಂಡಿಗೆ ನಾವು ತೊಗೊಂಡು ಹೋಗ್ತೀವಿ.